ಸತತ ಹೋರಾಟದ ಫಲವಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಕ್ಯಾಬಿನೆಟ್ ಎಲ್ಲಾ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರು, ಆರ್.ಬಿ. ತಿಮ್ಮಾಪುರ ಅವರು, ಎಚ್. ಆಂಜನೇಯ, ನಮ್ಮ ಕೆ.ಎಸ್. ಮುನಿಯಪ್ಪನವರು, ಪರಮೇಶ್ವರ್ ಅವರು ಮತ್ತು ಅನೇಕ ಈ ಕ್ಯಾಬಿನೆಟ್ ಎಲ್ಲಾ ಸಚಿವರಿಗೆ ಇವತ್ತು ಒಳಮೀಸಲ ಹೋರಾಟ ಪರವಾಗಿ ಮತ್ತು ಗುಲ್ಬರ್ಗಾ ಜಿಲ್ಲಾ ಮತ್ತು ಕರ್ನಾಟಕ ರಾಜ್ಯದ ಮಾದಿಗರ ಒಕ್ಕೂಟ ಪರವಾಗಿ ಅವರಿಗೆ ಅಭಿನಂದನೆ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಬೆಳಗಾವಿ ಅಧಿವೇಶನ ಮಾತನಾಡಿದ್ದೀವಿ. ಅನೇಕ ಹೋರಾಟಗಳು ಸುಮಾರು 35 ಅರೆಬತ್ತನೆ ಕಾರ್ಯಕ್ರಮ ಆಗ್ಯದ. ಬೇರೆ ಬೇರೆ ಜನಗಳು ತಮ್ಮ ಅನೇಕ ಚಳವಳಿ ಮುಖಾಂತರ ಇಡೀ ರಾಜ್ಯಕ್ಕೆ ಒಂದು ನಮ್ಮದೊಂದು ಬೇಡಿಕೆ ಯಾವುದೇ ಕಾರಣಕ್ಕೂ ಜನಸಂಖ್ಯೆ ಆಧಾರ ಮೇಲೆ ಸಂವಿಧಾನಾತ್ಮಕ ಆದಂತ ಜನಸಂಖ್ಯೆ ಆಧಾರ ಮೇಲೆ 6.5 ಆಯ್ತು. ಅನೇಕ ಹೋರಾಟಗಳು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ 1 ವರ್ಷ ಲೇಟ್ ಆಗಲು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೊನೆಗೆ ಒಂದು ಹಂತದ ನಿರ್ಣಯ ತಂದು ಎಲ್ಲರಿಗೆ 5.5, 5.5 ಮತ್ತು 4 ಮಾಡಿ ಒಂದು ಕರೆಕ್ಟ್ ಆದ ನ್ಯಾಯ ಕೊಟ್ಟರ. ಯಾವುದೇ ಜಾತಿ ಯಾರು ಭೇದವಿಲ್ಲಾರದೆ ಕೊಟ್ಟಂತ ಸರ್ಕಾರದ ಎಲ್ಲಾ ಸಚಿವರಿಗೂ ರಾಜ್ಯದ ಮುಖ್ಯಮಂತ್ರಿ ಮೇಲ ಬಹಳ ಸರಿ ಹೋದಾಗ ಮುಖ್ಯಮಂತ್ರಿ ಏನು ಒಳಗೆ ಸಹಿತ ನಾವೇ ಮಾಡ್ತೀವಿ, ಭಯ ಪಡಕ್ ಹೋಗೋಣ ಅಂತ ಒಂದು ದೃಢ ಸಿಂಡಿಕೇಟ್ ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ನುಡಿಯಂತ್ರ ಹಿಡಿದಂತ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅನ್ನರಾಮಯ್ಯ ಅಂತ ಸಿದ್ದರಾಮಯ್ಯರಿಗೆ ಇವತ್ತು ಗುಲ್ಬರ್ಗಾ ಎಲ್ಲಾ ಹೋರಾಟಗಾರರು ಪಕ್ಷ ಭಯದ ಮಾಡಿದ್ರೆ ಯಾವ್ದು ಗುಲ್ಬರ್ಗ ಎಂದೂ ಪಕ್ಷ ಮಾಡಿಲ್ಲ. ಯಾವುದೇ ಅವ್ರು ಮಾಡದಂತ ಇವತ್ತು ನ್ಯಾಯಕ್ಕ ಅವ್ರ ಜಯ ಸಿಕ್ಕದ. ಅದಕ್ಕೆ ರಾಜ್ಯದ ಎಲ್ಲಾ ಮುಖ್ಯಮಂತ್ರಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಮತ್ತೆ ಕ್ಯಾಬಿನೆಟ್ ಎಲ್ಲಾ ಸಚಿವರಿಗೂ ನಾವು ಮತ್ತೊಮ್ಮೆ ಸಿಹಿ ನಮಗೆ ಮಾಧ್ಯಮದ ಇಲ್ಲಿಗೆ ನಮ್ಗೆ ಬಹಳಷ್ಟು ಮಾಧ್ಯಮ ಮಿತ್ರರು ನಾವು ಬಹಳ ಸಹಾಯ ಮಾಡ್ರ. ಪೊಲೀಸ್ ಇಲಾಖೆ ನಮ್ಗೆ ಬಹಳ ಸಹಾಯ. ಯಾಕಂದ್ರೆ ನಮ್ಮ 37 ವರ್ಷದ ರೋಡ್ ಬಂದ್ ಮಾಡಿದ್ವಿ, ಸ್ಕೂಲ್ಗಳು ಹೋಗ್ತಂದ್ರೆ ಮಾಧ್ಯಮ ಪ್ರತಿಯಾಗಿ ಅವರು ನಮ್ಮನ್ನ ಪತ್ರಿಕೆ ಈ ಸಮುದಾಯದ ಕೂಗನ್ನ ಹೇಳಿ ಸರ್ಕಾರ ಗಮನ ಕೊಟ್ಟಂತ ಪತ್ರಿಕೆ ಮಾಧ್ಯಮರು ಮತ್ತು ಗುಲ್ಬರ್ಗ ನಗರದ ಅನೇಕ ಸರ್ಕಾರ ಕೊಟ್ಟಂತ ಎಲ್ಲಾ ಕಾರ್ಯದಲ್ಲೂ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗಳು ಮಾದಿಗೆ ಪರವಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ಕೊಟ್ಟಂತ ತೀರ್ಪಿಗೆ ಸ್ವಾಗತರ. ಮುಂದೆ ಇರುವಂತ ಈ 54,000 66,000 ನೌಕರಿಗಳಲ್ಲಿ ನಮ್ಮ ರಾಜ್ಯದ ಯುವಕರು ಮಾದಿಗರಿಗೂ ಅದನ್ನ ಪಾರ್ಟಿಸಿಪೇಟ್ ಮಾಡಿ ನೌಕರಿ ಪಡಿಬೇಕು. ಅನೇಕ ರಿಸರ್ವ್ಗಳಿಗೆ ತೊಂದರೆ ಇದ್ದು ಅದನ್ನ ಸರಿಪಡಿಸದ. ಅದಕ್ಕೆ ಈ ಮಾಡಿದಂತ ಸರ್ಕಾರಕ್ಕೆ ಹೃತ್ಪೂರ್ವವಾಗಿ ಮತ್ತೊಮ್ಮೆ ಧನ್ಯವಾದಗಳಾಗಿ ಇವತ್ತು ಗುಲ್ಬರ್ಗ ನಗರದಿಂದ ಸಮುದಾಯ ಪರವಾಗಿ ಅವರ ರಾಜ್ಯದ ಮುಖ್ಯಮಂತ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು.